ಅಂತ ಹೇಳಿ. ಯಾಕಂದ್ರೆ ರಾಜಕೀಯ ಆರೋಪಗಳು ಬರ್ತಾ ಇರೋದು ಬಿಜೆಪಿ ವಿರುದ್ಧ ಅಲ್ವಾ, ಕೇಂದ್ರ ಬಿಜೆಪಿ ನೇತೃತ್ವದ ಸರ್ಕಾರದ ವಿರುದ್ಧ. ಹಾಗಾಗಿ ದತ್ತಾತ್ರೇಯ ಸರ್, ಕಾಂಗ್ರೆಸ್ ಪಕ್ಷದ ಆರೋಪ ಏನು? ಬೇಕು ಅಂತಲೇ ನಿರ್ದಿಷ್ಟವಾಗಿ ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಮತ ಹಾಕುವ ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ಇಂಥವರ ಮತಗಳನ್ನು ಹುಡುಕಿ ಡಿಲೀಟ್ ಮಾಡಿಸಲಾಗ್ತಾ ಇದೆ. ಎಸ್ಪೆಷಲಿ ಈಗೇನು ಪಟ್ಟಿ ರಿಲೀಸ್ ಆಗಿದೆ, ಅದರಲ್ಲಿ ಇತರರು ಹಾಗೆ ನಕಲಿ ಮತದಾರರು ಅಂತ ಹೇಳಿ ಸರಿಸುಮಾರು 10 ಲಕ್ಷಕ್ಕೂ ಅಧಿಕ ಓಟ್ಗಳನ್ನು ಇಲ್ಲಿ ಹೆಸರಿಸಲಾಗ್ತಾ ಇದೆ. ಇದೆಲ್ಲವೂ ಕೂಡ ಬಿಜೆಪಿಯ ಹಿಡನ್ ಅಜೆಂಡಾ. ಚುನಾವಣಾ ಆಯೋಗವೂ ಕೂಡ ಬಿಜೆಪಿಯ ಜೊತೆಯಲ್ಲಿ ಕೈ ಜೋಡಿಸಿದೆ ಅಂತ ಹೇಳಿ ಆರೋಪ ಮಾಡಲಾಗ್ತಾ ಇದೆ. ಮೊದಲನೇದಾಗಿ ತಾವು ಹೇಳ್ತಾ ಇರ್ತಕ್ಕಂಥ ಒಂದು ತಪ್ಪು ಆರೋಪ ಏನು ಅಂತಂದರೆ, ಕೇಂದ್ರ BJP ಸರ್ಕಾರಕ್ಕೂ ಈ SIRಗೂ ಯಾವುದೂ ಸಂಬಂಧವಿಲ್ಲ. ಚುನಾವಣಾ ಆಯೋಗ ಇಟ್ಸ್ ಎನ್ ಇಂಡಿಪೆಂಡೆಂಟ್ ಬಾಡಿ. ಇದು ದೇಶದಲ್ಲಿ ಹೇಗೆ ಮಾಡಿದೆಯೋ ಅದೇ ರೀತಿ ಇಲ್ಲೂ ಕೂಡ ಮಾಡಿರ್ತಕ್ಕಂಥದ್ದು, ಮಾಡ್ತಾ ಇರ್ತಕ್ಕಂಥದ್ದು. ಎರಡನೇದು, ತಾವು ಹೇಳಿದ್ರಿ ಸುಮಾರು 10 ಲಕ್ಷ ಅದರ್ಸಿಗೆ ಹಾಕ್ಬಿಟ್ಟಿದ್ದಾರೆ ಅಂತ. ಅದು ತಪ್ಪು ಮಾಹಿತಿ. ಅದರ್ಸಲ್ಲಿರೋದು ಕೇವಲ 4,75,000. ಒಂದು ನಿಮಿಷ, ನಾನು ಫಿನಿಶ್ ಮಾಡ್ತೀನಿ. ಮತ್ತೆ ಎರಡನೇದು, ನಿರ್ದಿಷ್ಟ ಮತದಾರರು ನಿರ್ದಿಷ್ಟ ಸಮುದಾಯದ ತಗ್ಸಾಕುವಂತ ಹುನ್ನಾರ ಅಂತ ಇದೆ. ಬಹುಶಃ ತಾವು ಎನ್ಯುಮರೇಷನ್ ಫಾರಮ್ನ ನೋಡಿದ್ರೆ, ಯಾರು ಎನ್ಯುಮರೇಷನ್ ಫಾರಮ್ ನೋಡಿದ್ರೆ, ಯಾವ ಎನ್ಯುಮರೇಷನ್ ಫಾರಮ್ನಲ್ಲೂ ಕ್ಯಾಸ್ಟ್ ಇಲ್ಲ, ಜಾತಿ ಇಲ್ಲ, ಧರ್ಮ ಇಲ್ಲ, ಯಾವುದೂ ಇಲ್ಲ. ಹೆಸರು, ತಂದೆ ಹೆಸರು, ಎಪಿಕ್ ನಂಬರ್ ಅಷ್ಟೇ ಇಟ್ಕೊಂಡು ಮಾಡಿರೋದು ಹೊರತು ಇದರೊಳಗೆ ಯಾವುದೂ ಪ್ರಶ್ನೆ ಇಲ್ಲ. ನಂಬರ್ 3, ಯಾಕೆ ಇಷ್ಟಕ್ಕೊಂದು ಹೋಗಿದೆ ಅನ್ನೋ ಕಾರಣ ಹುಡುಕ್ಬೇಕಲ್ಲ. ಕೇವಲ ಯಾವ ಪಾರ್ಟಿ ಮೇಲೆ ಹಾಕುವಂಥದ್ದಲ್ಲ. ಬೆಂಗಳೂರಿನಲ್ಲಿರ್ತಕ್ಕಂಥ, ಇಡೀ ದೇಶದಲ್ಲಿರ್ತಕ್ಕಂಥ, ಇಡೀ ರಾಜ್ಯದಲ್ಲಿರ್ತಕ್ಕಂಥ ವ್ಯವಸ್ಥೆಯಲ್ಲಿ 24 ವರ್ಷ ಆದಮೇಲೆ ಮೊದಲನೇದು ಬಂದಿರತಕ್ಕಂಥದ್ದು. ಹಾಗಾಗಿ ಈ ಬಾರಿ ಏನಾಗಿದೆ, ಎಲ್ಲ ಮತದಾರರು ಎರಡೆರಡು ಕಡೆಗೆ ತಮ್ಮ ಮತ ಇಟ್ಕೊಂಡಿದ್ರು. ಈಗ ಅದನ್ನು ಕಾನೂನುಬದ್ಧವಾಗಿ 2 ಕಡೆ ಇದ್ದರೆ ನಿಮಗೆ ಶಿಕ್ಷೆ ಆಗತ್ತೆ ಅನ್ನೋದ್ರ ಆಧಾರದ ಮೇಲೆ ಬೆಂಗಳೂರಿನಲ್ಲಿರ್ತಕ್ಕಂಥ, ತಾವು ನೋಡಿರ್ಬೋದು ಎಷ್ಟು ಡಿಜಿಟೈಸೇಷನ್ ಆಗಿದೆ, ಕೇವಲ 42%. ಅಂದ್ರೆ ಅರ್ಥ ಏನು, ಇಷ್ಟು ದಿವಸ ಮತದಾರರ ಪಟ್ಟಿಯಲ್ಲಿ ಏನೇನು ಬೇರೆ ಬೇರೆ ಕಡೆಯವರು ವೋಟರ್ಸ್ ಇದ್ರು, ಅವರೆಲ್ಲ ಇವತ್ತು ಬೇಡ ಸರ್, ನಮ್ಮೂರಿಗೆ ನಾವು ವೋಟ್ ಇಟ್ಕೊಳ್ತೀವಿ ಅಂತ ಬಿಟ್ಟಿರ್ತಕ್ಕಂಥದ್ದು ಒಂದು ಪಾಯಿಂಟು. ಇನ್ನು ಕೆಲವೊಂದಿಷ್ಟು ಅಂಶಗಳು, ಮನೆ ಶಿಫ್ಟ್ ಮಾಡಿದಂಥವ್ರು, ಬೇರೆ ಬೇರೆ ಹೋದಂಥವ್ರಿಗೆ ಈ ಸಮಸ್ಯೆ ಇದೆ. ಯಾರಿಗೆ ಈ ಸಮಸ್ಯೆ ಇಲ್ಲ ಅಂದರೆ, ಯಾರು ಕಳೆದ 20-25 ವರ್ಷಗಳಿಂದ ಒಂದೇ ಕಡೆಗೆ ಇದ್ದಾರೆ ಅಂಥವ್ರು ಓಟು, ಅಂಥವ್ರಿಗೆ ಎಲ್ಲವೂ ಕೂಡ, ಅದು ಪ್ರೊಜನಿ ಮ್ಯಾಪಿಂಗ್ ಇರ್ಬೋದು, ಅವರ ಸೆಲ್ಫ್ ಮ್ಯಾಪಿಂಗ್ ಇರ್ಬೋದು, ಎಲ್ಲವೂ ಕೂಡ ಆಗಿದೆ. ಬಟ್ ಅನಿವಾರ್ಯ, ಇವತ್ತಿನ ಮಾಡ್ರನ್ ಪ್ರಪಂಚದಲ್ಲಿ, ನಗರದ ವ್ಯವಸ್ಥೆಯಲ್ಲಿ, ಈಗ ಯಾವುದೋ ಒಂದು ಮನೇಲಿ ಬಾಡಿಗೆ ಇರ್ತೀನಿ ನಾನು, ನನಗೆಲ್ಲ ಇನ್ನೂ 500 ರೂಪಾಯಿ ಕಡಿಮೆ ಒಂದು ಬಾಡಿಗೆ ಬಂದು ಅಂತ ಶಿಫ್ಟ್ ಆಗ್ತೀನಿ. ಮತ್ತು ಭಾಳ ಪ್ರಮುಖವಾಗಿ ನಾಗರಿಕರದ್ದು ಒಂದು ಸಮಸ್ಯೆ ಏನಿದೆ ಅಂದರೆ, ಹೇಗೆ ನಾವು ಮನೆಗಳನ್ನು ಬದಲಾವಣೆ ಮಾಡಿದಾಗ ಸಿಲಿಂಡರ್ ಕನೆಕ್ಷನ್ನ ಚೇಂಜ್ ಮಾಡಿಸ್ಕೊಳ್ತೀವಿ, ಇನ್ನೇನೋ ಚೇಂಜ್ ಮಾಡಿಸ್ಕೊಳ್ತೀವಿ, ಆ ರೀತಿಯ ಮತದಾನದ ವ್ಯವಸ್ಥೆಯನ್ನು ಆ ಬೂತಿಗೆ ಹಾಕಿಸ್ಕೊಳ್ಳೋವಂಥ ವ್ಯವಸ್ಥೆ ನಮ್ಮವ್ರು ಮಾಡಿಲ್ಲ. ಹಾಗಾಗಿ ಏನಾಗಿದೆ, ಈಗ SIR ಪ್ರಕ್ರಿಯೆಯಲ್ಲಿ ಯಾರು BLOಗಳು ಎನ್ಯುಮರೇಷನ್ ಫಾರ್ಮ್ನ ಕೊಡೆಗೆ ಮನೆಗೆ ಹೋಗ್ತಾರೆ, ಅಲ್ಲಿರೋದಿಲ್ಲ, ಸಿಗೋದಿಲ್ಲ, ಆಟೋಮೆಟಿಕ್ಕಾಗಿ ಆಬ್ಸೆಂಟ್ ಅಂತ ಮಾಡ್ತಾರೆ. ಮತ್ತು ಮರಣ ಹೊಂದಿದ್ದು ಇದುವರೆಗೂ ಫಿಸಿಕಲಿ ವೆರಿಫಿಕೇಶನ್ ಆಗೇ ಇಲ್ಲ. 22 ವರ್ಷದಿಂದ ಏನಾಯಿತು ಅಂದರೆ, ಯಾರ್ಯಾರು ಹೇಳ್ತಾರೋ ಅವ್ರದೆಲ್ಲ ಸೇರಿಸ್ತದೆ ಆಗೋಗ್ಬಿಟ್ಟಿತ್ತು. ಈಗ ಅದು ತೆಗಿಯೋಂಥ ಪ್ರೋಸೆಸ್ಸು. ಹಾಗಾಗೇ ಸತ್ತಂಥವ್ರು ಉದಾಹರಣೆಗೆ ಹೆಚ್ಚು ಕಮ್ಮಿ 16,32,000 ಸತ್ತಂಥವ್ರು ಇದ್ದಾರೆ ಈ ಲಿಸ್ಟಲ್ಲಿ. ಹಾಗಾಗಿ ಇದು ದೊಡ್ಡ ಸಂಖ್ಯೆ ಕಾಣಿಸ್ತಿದೆ ಹೊರತು ಇದರೊಳಗೆ ಯಾವುದೇ ಆಗಲಿ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯ ಯಾವ ಅಜೆಂಡಾನೂ ಇಲ್ಲ. ಮತ್ತು ಇಷ್ಟೆಲ್ಲ ಮಾಡೋದಕ್ಕೆ ನನಗೆ ಅನ್ನಿಸ್ತಾ ಇರ್ತಕ್ಕಂಥದ್ದು, ಇದು ಕೇವಲ ಚುನಾವಣಾ ಆಯೋಗದ ಒಂದೇ ಕೆಲಸ ಅಲ್ಲ. ಕಾಂಗ್ರೆಸ್ ಪಾರ್ಟಿಲೂ BLA 2ಗಳಿದ್ದಾರೆ, ಏನು ಮಾಡ್ತಾರೆ ಹಂಗಾರೆ ಅವರು? ಹೆಂಗೆ ಹೋಗತ್ತೆ ಅವ್ರಿಗೆ ಮತ ಕೊಡಿಸ್ಬೇಕಲ್ಲ ಅವರು ಫೀಲ್ಡಲ್ಲಿ ಹೋಗಿ. ಆ ಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಯ ಯಾವ ಅಜೆಂಡವೂ ಕೂಡ ಇದರೊಳಗಿಲ್ಲ. ಹಾಗಾದರೆ ತಮ್ಮ ಪ್ರಕಾರ ಈಗ